ತಾಯಿ ಭುವನೇಶ್ವರಿಗೆ ನಮನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭುವನೇಶ್ವರಿ ಇಡೀ ಭೂಮಿಗೆ ಅಧಿಪತಿ. ಆ ತಾಯಿ ನಮ್ಮ ನಾಡಿನ ನಾಡದೇವತೆ. ಧರ್ಮ ಧಾರ್ಮಿಕವಾಗಿ ನಮ್ಮ ಭೂಮಿ, ನಮ್ಮ ಭಾಷೆ ಬಹಳ ಹಿರಿಯ ಭಾಷೆ ನಮ್ಮದು ಕೂಡ. ಅದಕ್ಕೆ ನಮ್ಮ ನೋಟ್ನಲ್ಲಿ ಕನ್ನಡ ಇದೆ. ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಅನೇಕ ಮಾಧ್ಯಮ ಸ್ನೇಹಿತರುಗಳು ನಾನೆಲ್ಲ ಗಮನಿಸಿದೆ. ಪ್ರಿಂಟ್ ಮಾಧ್ಯಮದಲ್ಲಿ ಭಾಳ ಚೆನ್ನಾಗಿ ಕನ್ನಡ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಯಾವ ರೀತಿ ಕನ್ನಡನ ಉಳಿಸಿ ಬೆಳೆಸಿದ್ದಾರೆ. ರಾಜರು, ಮಹಾರಾಜರು, ಅಶೋಕ ಅವರ ಕಾಲದಿಂದ, ಸಾಮ್ರಾಟ್ ಅಶೋಕ್ ಕಾಲದ ಸಹ ಒಂದು ಒಳ್ಳೆಯ ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಸೊ ಎಲ್ಲ ಮಾಧ್ಯಮ ಸ್ನೇಹಿತರು, ವಿಶೇಷವಾಗಿ ಕನ್ನಡ ಪ್ರಿಂಟ್ ಮೀಡಿಯಾವರಿಗೆ ನಾನು ಮತ್ತು ನೀವು ಟಿವಿ ಬಹಳ ಚೆನ್ನಾಗಿ ಈ ಕನ್ನಡಕ್ಕೆ ಒಗ್ಗೊಳ್ಳೇಬೇಕು ಅನ್ನೋದನ್ನು ತೋರಿಸ್ತಾರೆ. ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಮಾಡಿ ಇಡೀ ನವೆಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ, ಗೌರ್ಮೆಂಟ್ ಕಚೇರಿಗಳಿಗೆ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಸರ್ಕಾರದ ಆದೇಶವನ್ನು ಮಾಡಬೇಕು ಅಂತ ಕೂಡ ಒಂದು ಚಿಂತನೆಗೆ ಚರ್ಚೆ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ. ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ಸಮೃದ್ಧಿಯಿಂದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀವಿ. ಈ ವರ್ಷ ಎಷ್ಟು ಸಮೃದ್ಧಿ ಅಂತಂದರೆ ಎಲ್ಲ ಈ ಭೂಮಿಗೆ ಬಹಳ ತಂಪನ್ನು ಉಂಟು ಮಾಡಿದೆ. ಬಾರಿ 3 ಬಹಳ ಶಾಂತಿಯಿಂದ ಈ ರಾಜ್ಯ ನಡೆದಿದೆ. ಎಲ್ಲರೂ ಕೂಡ ಈ ರಾಜ್ಯ ಅಪ್ಪಿಕೊಂಡಿದೆ. ಹೊರಗಡೆಯಿಂದ ಬಂದಂಥ ಎಲ್ಲ ಜನರು ಕೂಡ ಉದ್ಯೋಗವನ್ನು ಒಪ್ಪಿಕೊಟ್ಟು, ಊಟವನ್ನು ಕೊಟ್ಟು, ಜಾಗವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದಾರೆ ತಾಯಿ. ಇದೇ ನಮ್ಮ ಕನ್ನಡ ತಾಯಿ ಭೂಮಿಯ ವಿಶೇಷ. ಸೊ ಅದರಿಂದ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ನಾಗರಿಕರಿಗೆ ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ತೀವಿ. ಎಲ್ಲೂ ಕೂಡ ನಾನೇನೆ ಮುಂಬೈಗೆ ಹೋಗಿದ್ದೆ. ಅದು ಮೂಲೆಯಲ್ಲಿ ಕಸರಾಶಿ ಎಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿದ್ದು. ನಾನು ಇಲ್ಲ, ತಪ್ಪು ಅಂತ ಹೇಳಿದೆ. ಕೆಲವರು ದುರುಪಯೋಗ ಮಾಡ್ತಿರ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನು ಹಾಕ್ಸಿದ್ದೀನಿ. ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿದ್ವಿ. ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ವಿ. ಹೇಳಿದ್ದೀನಿ ನಾನು, ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ, ಹೋಗಿ ಅವ್ರ ಮನೆ ಮುಂದೆ ಕಸನ ಹಾಕಿ ಒಂದಷ್ಟು ಹಾಕಿ ಅಂತ ಹೇಳಿ. ಸೊ ಹಂಗೆ ಆಮೇಲೆ ವಾಹನಗಳಲ್ಲೂ ಕೂಡ ಕಸ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮುಚ್ಚಬೇಕು ಅಂತೇಳಿ ಅದು ಕೆಲವರು ಮಾಡ್ತಾರೆ. ಅವ್ರ ಮೇಲೂ ದಂಡ ವಿಧಿಸಬೇಕು, ಆ ಮನೆಗಳ ಮೇಲೂ ದಂಡ ವಿಧಿಸಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನೀವು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ, ನೀವು ಕಸ ಹಾಕಿಟ್ಕೊಳ್ಳಿ. ನಮ್ಮ ವಾಹನಗಳು ಬರ್ತವೆ, ಆ ವಾಹನಗಳಿಗೆ ನೀವು ಕೊಡಿ. ಇದು ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ. ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಈಗಾಗಲೇ ಫೈನ್ಗಳು ಹಾಕಿದ್ದೀವಿ. ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ. ರಾತ್ರಿ ಕೂಡ 12 ಗಂಟೆ 1 ಗಂಟೆವರೆಗೂ ಈ ಕಸದ ಬಗ್ಗೆನೇ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಕ್ಲೀನಾಗಿ ಇಡಬೇಕು. ಮುಂದಕ್ಕೆ ಒಂದು ಹೊಸ ಚಿಂತನೆ, ಆಲೋಚನೆಯನ್ನು ನಾನು ಮಾಡ್ತಾ ಇದ್ದೀನಿ. ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ. ನಾನೆನ್ನೆ ಹೋಗಿದ್ದೆ, ಚರ್ಚೆ ಮಾಡಿದೆ. ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ, ಕಟ್ಟಿರ್ತಾರೆ, ಅವ್ರಿಗೆ ಅದನ್ನು ಕಸನೂ ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು, ಮೇಂಟೆನೆನ್ಸು, DLP ಪೀರಿಯಡ್ ಅನ್ನೋದಲ್ಲದೆ ಕಸ ಕೂಡ
ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಆಲೋಚನೆಯನ್ನ ಮಾಡ್ತಾರೆ. ಸರ್ ಅಲ್ಲ, ಈಗ ನೀವು ಮಾಡ್ತಿರೋ ಸರಿ ಇದೆ, ಆದ್ರೆ ವ್ಯವಸ್ಥೆನೇ ಇಲ್ಲ ಅಂತ ಜನ ಹೇಳ್ತಿರೋದು ಸರ್, ಆರೋಪ ಮಾಡ್ತಿದ್ದಾರೆ. ನಾವು ಡಬ್ಬ ಇಟ್ಕೊಳ್ಳೋದು ಎಷ್ಟು ದಿನ ಇಟ್ಕೋಬಹುದು ಕಸನ? 2 ದಿನ ಬರಲ್ಲ, 3 ದಿನ ಬರಲ್ಲ. ಹೇಳಿದ್ದು ಎಲ್ಲ ಪ್ರತಿದಿನನೂ ಬರ್ತಾ ಇದ್ದಾರೆ. ಫೋನ್ ಮಾಡಲಿ, ನಾವು ನಂಬರ್ ಕೊಟ್ಟಿದ್ದೀವಿ. ಅವರು ಎಲ್ಲೋ ಕೆಲಸ ಇರ್ತಾರೆ, ಎಲ್ಲೋ ಹೋಗಿರ್ತಾರೆ, ಬೀಗ ಹಾಕೊಂಡು ಹೋಗಿರ್ತಾರೆ. ಫೋನ್ ಮಾಡಲಿ, ಫೋನ್ ನಂಬರ್ ಕೊಟ್ಟಿದ್ದೀವಿ, ಫೋನ್ ಮಾಡಲಿ. ಅಲ್ಲಪ್ಪ, ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಮಂತ್ರಿ ನಿಮ್ಗೆ ಕಸ ಕಾಣ್ತೀವಿ ಫೋಟೋ ಹಾಕಿ ನೀವು ವಾಲ್ ಪೋಸ್ಟ್ ಮಾಡಿ ನಮಗೆ ತಿಳಿಸಿ, ಗುಂಡಿ ಇರೋದು ತಿಳಿಸಿ. ಅದನ್ನು ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ. ಗುಂಡಿ ಏನು ಮಾಡೋ, ಒಂದು ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಯ್ತದೆ. ಆಯ್ತಾ, ನೋಡೋಣ. ನಾವು ಏನೇನೋ ಈಗ ಬದಲು ಕೊಟ್ಟಿದ್ದಾರಂತೆ, ನೋಡ್ತೀನಿ. ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರಂತೆ 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅವ್ರು ಮಿನಿಮಮ್ 10 ಕಿಲೋಮೀಟರ್ ಕೊಡಬೇಕು, ಯಾಕೆಂದ್ರೆ ಅವ್ರ ಮಿಷಿನ್ಸ್ ಎಲ್ಲ ಭಾಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ಜನ ನಾಗರಿಕರು ಸಹಾಯ ಮಾಡಬೇಕು.